ಮೈ ಮೇಲ್ ಪೆಟ್ರೋಲ್ ಸುರ್ಕೊಂಡವನು ಬೆಂಕಿ ಇಟ್ಕೊಂಡು ಬೇರೆ ಅವ್ರನ್ನ ಹೆದರ್ಸೋದಕ್ ಹೋಗ್ಬಾರ್ದು. ಹಾಗೆ ಎದುರಿಸಿದ್ರೆ ಏನಾಗತ್ತೆ ಗೊತ್ತಾ? ಬೆಂಕಿ ಅವ್ರನ್ನೇ ಸುಟ್ಟಾಕತ್ತೆ. ಪೊಲೀಸ್ ಬರ್ತಿದಾರಾ? ಬರ್ಲಿ. ಅವ್ರು ಬಂದ್ರೆ ಒಳಗೋಗೋದ್ ನಾವಲ್ಲ, ನೀನು ಬಸಪ್ಪ. ನಾನಾ? ನಿನಗೆಲ್ಲೋ ತಲೆಗೆಲೆ ಕೆಟ್ಟೋಗಿರ್ಬೇಕು. ನಾನು ಈ ಊರಿಗೆ ದೊಡ್ಡ ಮನ್ಸ, ಕಾರ್ಪೊರೇಟ್ರು. ಪೊಲೀಸ್ ಅವರು ಅಷ್ಟು ಸುಲಭವಾಗಿ ನನ್ನನ್ನು ಮುಟ್ಟಾಕಿಲ್ಲ. ಯಾಕಮ್ಮಿ ನಗ್ತಾ ಇದ್ಯಾ? ನಿಮ್ಮಂತ ವೈರಸ್ಗಳಿರೋ ಜಾಗಕ್ಕೆ ಬರ್ತಿದೀನಿ ಅಂದ್ಮೇಲೆ ವ್ಯಾಕ್ಸಿನೇಷನ್ ಇಲ್ದೆ ಬರ್ತೀನ ಬಸಪ್ಪ? ನಿನಗೆ ನನ್ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನ್ನ ಏರಿಯಾ ಜನಕ್ಕೆ ನನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಸತ್ಯ ಚದುರಂಗ ಆಡ್ತಿದ್ದಾಳೆ ಅಂದ್ರೆ ಬ್ಯಾಕಪ್ ಇಟ್ಕೊಂಡೆ ಹೆಜ್ಜೆ ಇಡೋದು. ಕನ್ಫ್ಯೂಷನಾ? ಇಲ್ಲಿಗ್ ಬರಕ್ ಮುಂಚೆ ಮೀಡಿಯಾದವ್ರಿಗೆ ಹೇಳ್ ಬಂದಿದ್ದೀನಿ, ಟೈಮು ಹೇಳ್ ಬಂದಿದ್ದೀನಿ. ನಾ ಹೇಳಿದ ಟೈಮ್ ಮುಂಚೆ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಅವರೇ ಇಲ್ಲಿಗೆ ಬರ್ತಾರೆ. ರಾಜಕಾರಣಿಗಳ ಸುದ್ದಿ ಅಂದ್ರೆ ಮೀಡಿಯಾದವ್ರಿಗೆ ಮಿಷ್ಟಾನ್ನ ಭೋಜನ. ನಿನಗೂ ಗೊತ್ತಲ್ಲ. ಬಸಪ್ಪ, ನಾವ್ ಎಷ್ಟೊತ್ತಿಲ್ ಇರ್ತೀವೋ ಅಷ್ಟು ನಿನಗೆ ತೊಂದ್ರೆ. ಏನವೇ ಇಲ್ಲಿಗೆ ಬಂದು ಎದುರಿಸ್ತಾ ಇದೀಯಾ? ಇದಕ್ಕೆಲ್ಲ ಎದುರಕ್ಕಿಲ್ಲ ನಾನು. ನಮ್ಮನೆಗ್ ಬಂದು ನೀವೇ ದಾಂಧಲೆ ಮಾಡಿದೀರಾ ಅಂತ ಹೇಳ್ತೀನಿ. ನಾನು ಎಂಡ್ರ ಕೈಗೂ ಸಾಕ್ಷಿ ಹೇಳಿಸ್ತೀನಿ. ಹೇಳಿಸ್ತೀಯ, ಆದ್ರೆ ನೀವುಗಳು ಹೇಳೋದೊಂದು ಮಾಡೋದೊಂದು ಅಂತ ನಮಗೂ ಗೊತ್ತಿಲ್ವಾ ಬಸಪ್ಪ?
ಹೇಳಿದ್ರು ಯಾರ ಹತ್ರ ಸಾಕ್ಷಿ ಹೇಳ್ಸಿದ್ರು ಇಲ್ಲೇ ನಡೀತು ಅನ್ನೋದನ್ನ ಇದೇ ಹೇಳುತ್ತೆ. ಮೀಡಿಯಾದವ್ರಿಗೆ ಇದಕ್ಕಿನ್ನ ದೊಡ್ಡ ನ್ಯೂಸು ಇನ್ನೇನು ಬೇಕಿಲ್ಲ ಅನ್ಸುತ್ತೆ. ಇದ್ರಲ್ಲಿರೋದನ್ನ ಒಂದ್ CD ಮಾಡ್ಕೊಟ್ಬಿಟ್ರೆ ಬೇಡ ಕಣವ ಸತ್ಯ, ಹಂಗೆಲ್ಲ ಮಾಡ್ಬೇಡ ಕಣವ. ಈ CD ಅನ್ನೋದು ನಮಗೆ ರಾಜಕಾರಣಿಗಳಿಗೆ ಅಷ್ಟೇ ಯಾಕೆ, ಇಡೀ ಕರ್ನಾಟಕಕ್ಕೆ ಬರಲ್ಲ ಕಣವ. ನಿನ್ ಕೈ ಮುಗಿತೀನಿ, ಹಂಗೆಲ್ಲ ಮಾಡ್ಬೇಡ ಕಣವ, ನಿನ್ ಕೈ ಮುಗಿತೀನಿ. ಅಲೆಲೆಲೆಲೆಲೆ ಬಕೆಟ್ ಬಸಪ್ಪ, ಕಡೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟ ಅಲ್ಲ. ಆಗ್ಲೇ ಏನಂದೆ, ನೀನು ರಾಕ್ಷಸರಿಗಿಂತ ಡೇಂಜರು ಅಂತ ಅಲ್ಲ. ಆದ್ರೆ ತಿಳ್ಕೊ, ನಿನ್ನ ಈ ಸ್ಥಾನದಲ್ಲಿ ನಿಲ್ಸಿರೋ ನಮ್ಮಂತವ್ರು ಪಟ್ ಹೊಡೆದ್ ಎದ್ದು ನಿಂತ್ರೆ ನಿನಗಿಂತ ಡಬಲ್ ಡೇಂಜರು. ತಪ್ಪಾಯ್ತು ಕಣವ ಸತ್ಯ, ಆತರದಾಗೆ ಏನೇನೋ ಮಾತಾಡ್ಬಿಟ್ಟೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಣವ. ಮನ್ಸಲ್ಲಿ ಇರುತ್ತೋ ಇಲ್ಲೋ, ಆದ್ರೆ ಕ್ಯಾಮ್ರಲ್ಲಂತೂ ಇದ್ದೇ ಇರುತ್ತೆ ಬಸಪ್ಪ. ಅಯ್ಯಯ್ಯೋ, ಹಿಂಗೆಲ್ಲ ಮಾತಾಡಿ ಎದುರಿಸ್ಬೇಡ್ರಪ್ಪ. ಈಗ ನಿಮ್ಗೇನ್ ಬೇಕು? ದುಡ್ಡು ತಾನೆ, ನೀವು ಎಷ್ಟು ಕೇಳ್ತೀರೋ ಅಷ್ಟು ಕೊಟ್ಬಿಡ್ತೀನಿ ಕಣ್ರಪ್ಪ. ಹಂಗೆಲ್ಲ ಮಾಡಬೇಡಿ, ಆ ಕ್ಯಾಮ್ರಾ ಕೊಟ್ಬಿಡ್ರಪ್ಪ. ಆ ಕ್ಯಾಮ್ರಾಗ ಅಷ್ಟೊಂದು ದುಡ್ಡು ಬರುತ್ತಾ? ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಇಡೋದು ಒಂದು ಕ್ಲಾಸ್ ಇಡಬೇಕಿತ್ತು. ಇವಾಗ CD ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊತಿತ್ತು. ಬೈಕ್ ಸತ್ಯ, ಇವನೇ ತಪ್ಪು ಒಪ್ಕೋತಾ ಇದ್ದಾನೆ. ನಡಿ ಇಲ್ಲಿಂದ ಹೋಗೋಣ. ಹೌದೌದು, ಕಾಸು ಬೇರೆ ಕೊಡ್ತೀನಿ ಅಂತಿದ್ದಾನೆ, ತಗೊಂಡು ಹೋಗ್ಬಿಡೋಣ. ಆಮಾಯ್ತು.